ನೀರು ಕುಡಿಯೋದಕ್ಕೆ ಹೋಗಿ ಮಿನಿ ಹಾರ್ಟ್ ಅಟ್ಯಾಕ್ ಆಗಿದಂತೂ ಸತ್ಯ. ಅಯ್ಯೋ ದೇವರೇ ನೀನು ಇದ್ದರೆ. ವೆದರ್ ಕಂಡೀಷನ್ ಏನೋ ಚೆನ್ನಾಗಿತ್ತು, ಆದ್ರೆ ನನ್ನ ಬಾಡಿ ಕಂಡೀಷನ್ ಅಂತೂ ವರ್ಸ್ಟ್ ಆಗಿತ್ತು. ಪ್ಯಾಕೆಟ್ ಗಟ್ಟಲೆ ಮಾತ್ರೆಗಳನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡೋ ಅಂತ ಪರಿಸ್ಥಿತಿ. ಯಾಕಂದ್ರೆ ಜ್ವರ. ಸರಿ ಅಂತೇಳಿ ಮಾತ್ರೆ ನುಂಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಊಟ ಮುಗಿಸಿ ಫಸ್ಟ್ ಮಾತ್ರೆ ಏನೋ ತಗೊಂಡೆ, ಅದು ಸ್ವಲ್ಪ ಕಹಿ ಆಯ್ತು, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನುಂಗ್ದೆ. ಆದ್ರೆ ಸೆಕೆಂಡ್ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಆಲ್ಮೋಸ್ಟ್ ಮಿನಿ ಹಾರ್ಟ್ ಅಟ್ಯಾಕ್ ಆಗಿತ್ತು ನನಗೆ. ಲೈಬ್ರರಿಯಲ್ಲಿ ಎಲ್ಲರ ಜೊತೆ ಪ್ರಶಾಂತವಾಗಿ ಓದ್ ಮುಗಿಸ್ಕೊಂಡು ಮತ್ತೆ ಕ್ಲಾಸಿಗೆ ರಿಟರ್ನ್ ಆದ್ವಿ. ಅಷ್ಟರಲ್ಲಿ ಎಲ್ಲ ಕ್ಲಾಸಸ್ ಮುಗ್ದು ಮನೆಗೆ ಬಿಟ್ಟರು. ಬಿಟ್ಟಿದ ತಡ ಗುಂಪಲ್ ಕೊಂಬಿಂದ ಅಂತ ಎಲ್ಲ ನುಗ್ಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನೇನಾಗುತ್ತೆ, ಬೆಳಗ್ಗೆ 8:30 4 ಗಂಟೆವರೆಗೂ ಪಾಠ ಮಾಡಿದ್ರೆ. ಸರಿ ಅಂತೇಳಿ ಮನೆ ಕಡೆ ಹೊರಟ್ವಿ. ಚೆನ್ನಾಗಿದ್ದಾಗಲೇ ನಾವು ಗಾಡಿ ಓಡಿಸಲ್ಲ, ಇನ್ನು ಹುಷಾರಿಲ್ಲದೆ ಇದ್ದಾಗ ಫ್ರೆಂಡ್ ಹತ್ರ ಹೆಲ್ಪ್ ಕೇಳದೆ ಇರ್ತೀವ. ಅವಳು ಪಾಡಿಗಳು ಗಾಡಿ ಓಡಿಸಿದ್ರು, ನಾನು ಆರಾಮಾಗಿ ಹಿಂದೆ ಕೂತ್ಕೊಂಡು ಬರ್ತಿದ್ದೆ. ಮತ್ತೆ ಅವಳನ್ನ ಮನೆಗೆ ಡ್ರಾಪ್ ಮಾಡಿ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ನನಗೆ ಕಣ್ಣಿಗೆ ಕಾಣಿಸಿದ ಟಾರ್ಚರ್ಗಳು ಒಂದೊಂದಲ್ಲ. ನನಗೆ ಸರಿ ಇಲ್ದಿರೋ ಈ ಬಾಡಿ ಕಂಡೀಷನಲ್ಲೇ ನನಗೆ ಕಂಡಿದ್ದೆಲ್ಲ ತಿನ್ನಬೇಕು ಅನ್ನೋ ಟೆಂಪ್ಟ್ ಆಗ್ತಿತ್ತು. ಆದರೂ ನನ್ನ ಫೀಲಿಂಗ್ಸ್ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಹೋಗಿ ನಾನು ರೀಲ್ ಕೆಲಸಗಳನ್ನೆಲ್ಲ ಫಸ್ಟ್ ಮುಗಿಸ್ಕೊಂಡೆ. ಬೋರ್ ಆಗ್ತಿತ್ತು, ಎಂಟರ್ಟೈನ್ಮೆಂಟ್ ಬೇಕಂತ ಬೇಡದೇ ಇರೋ ಪ್ರಶ್ನೆಗಳನ್ನ ನನ್ನ ತಮ್ಮಂಗೆ ಕೇಳಿ ಇರಿಟೇಟ್ ಮಾಡ್ತಿದ್ದೆ. ಆನ್ಸರ್ ಹೇಳ್ತೀನಿ ನಾನು. ನೀನು ಈ ಟೈಮ್ ಪಾಸ್ ಕೆಲಸನೂ ಆದ್ಮೇಲೆ ಪೇಷಂಟಿಗೆ ಕೊಟ್ಟಿರೋ ಈ ಊಟನ ತಿನ್ಕೊಂಡು ನನ್ನ ಸ್ಕಿನ್ ಕೇರ್ನ ಮುಗಿಸ್ಕೊಂಡೆ. ಇವತ್ತಿಗೆ ನನ್ನ ಕತೆ ಪುರಾಣ ಎಲ್ಲ ಮುಗೀತು. ಮತ್ತೆ ಸಿಗೋಣ.